ಈ ಎಲ್ಲ ಒಂದು ವೆಜಿಟೇಬಲ್ಸ್ ಅನ್ನು ನೋಡ್ತಾ ನಿಮಗೆ ಖಂಡಿತ ಗೊತ್ತಾಗಿರ್ಬೋದು ಇವತ್ತು ನಾವು ಪುಲಾವನ್ನ ಮಾಡ್ತಿದ್ದೇವೆ ಅಂತ ಹೇಳಿ. ಹೌದು, ಸೊ ಅಮ್ಮ ಅವರ ಸ್ಪೆಷಲ್ ಒಂದು ಪುಲಾವನ್ನ ನಮಗೆ ಮಾಡಿ ತೋರಿಸ್ತಾ ಇದ್ದಾರೆ. ವಿಷಯ ಏನಪ್ಪಾ ಅಂತೇಳಿ ಹೇಳಿದ್ರೆ, ಬ್ಯಾಂಗ್ಳೂರಿಗೆ ಬಂದು ನಾನು 1 ವಾರ ಆಯಿತು. ಪ್ರತಿದಿನ ಹೀಗೆ ಮಳೆ, ಕಾರ್ಕಳದಿಂದ ಮಳೆನೂ ಹೊತ್ಕೊಂಡು ಬಂದಿದ್ದೆ ಅಂತೇಳಿ ಹೇಳ್ತಾರಮ್ಮ. ಸೊ ಈ ಒಂದು ವೆದರಿನಲ್ಲಿ ಪುಲಾವನ್ನ ತಿನ್ನುವ ಅಂತೇಳಿ ಹೇಳಿ ತುಂಬಾ ಆಸೆ ಆಗ್ತಾ ಉಂಟು. ಬನ್ನಿ, ನನ್ನಮ್ಮ ಯಾವ ರೀತಿ ಪುಲಾವನ್ನ ಮಾಡ್ತಾರೆ ಅಂತ ಹೇಳಿ ನಿಮಗೆ. ಬೆಂಗಳೂರಿಗೆ ಬಂದಿದ್ದೇನೆ. ಸೊ ನಾಳೆ ನಾವು ಸಿಕ್ಕಿಮಿಗೆ ಹೋಗುವವರಿದ್ದೇವೆ. ಸೊ ಇವತ್ತು ಅಮ್ಮನ ಸ್ಪೆಷಲ್ ಪಲಾವ್ ಆಗ್ತಾ ಇದೆ ಅಡಿಗೆ ಕೋಣೆಯಲ್ಲಿ. ಬೆಂಗಳೂರಿನ ಅಮ್ಮನ ಮನೆಯ ಅಡಿಗೆ ಕೋಣೆಯಲ್ಲಿ ಸ್ಪೆಷಲ್ ಆದಂತ ಪುಲಾವ್ ಆಗ್ತಾ ಇದೆ. ರೈಸ್ ಐಟಮ್ ಅಂತೇಳಿ ಹೇಳಿದ್ರೆ ನಮ್ಗೆಲ್ಲರಿಗೂ ಅಂತೇಳಿ ಹೇಳಿದ್ರೆ ಅಮ್ಮನ 3 ಮಕ್ಕಳಿಗೂ ನಮ್ಗೆ ಭಾರಿ ಇಷ್ಟ. ಅದು ಕೂಡ ಅಮ್ಮನ ಕೈಯಿಂದ ಮಾಡಿದಂತ ಪುಲಾವ್ ಅಂತೇಳಿ ಹೇಳಿದ್ರೆ ಅದನ್ನು ನಂಗೆ ಈಗಲೂ ನೆನಪಿದೆ. ನಾವು ಚಿಕ್ಕವರಿರುವಾಗ ಬೆಳಗ್ಗೆ ಮಾಡಿದ್ರೆ ಅಮ್ಮ ಸಿಗುವ, ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ರಾತ್ರಿ ಅಂದ್ರೆ ಇಡೀ ದಿನವೂ ನಾವು ಆ ಪಲಾವ್ ತಿನ್ಲಿಕ್ಕೆ ರೆಡಿ ಇದ್ದೇವೆ ಅಂತೇಳಿ ಹೇಳಿದ್ರೆ ಅಷ್ಟು ನಮ್ಗೆ ಇಷ್ಟ ಎಲ್ರಿಗೂ ಕೂಡ. ಸೊ ಇವತ್ತು ಅಮ್ಮ ಮತ್ತೊಮ್ಮೆ ಅದನ್ನ ಮಾಡ್ತಾ ಇದ್ದಾರೆ. ಬನ್ನಿ ಹೇಗೆ ಮಾಡುದು ಅಂತೇಳಿ ಹೇಳಿ ನೋಡುವ. ಟೊಮೆಟೊ, ಕೊತ್ತಂಬರಿ ಪಲ್ಯ, ಪುದೀನ, ತೆಂಗಿನಮೆಣಸು, ಅಲ್ಲೇ ತೆಂಗಿನಮೆಣಸಲ್ಲಿ ರೋಸು, ಬರೀ ಸ್ವಲ್ಪ ಟೀಯ ಸೊ ಪುಲಾವ್ ಮಾಡುವಂತಹದ್ದು ಆರಂಭ ಆಗಿದೆ. ಮೊದಲಿಗೆ ತುಪ್ಪವನ್ನ ಹಾಕಿದ್ದಾರೆ. ಸೊ ಮನೆಯಲ್ಲಿ ಮಾಡಿದಂತ ಶುದ್ಧ ದೇಸಿ ಘೀ. ಅದಕ್ಕಿಂತ ಮದು ಇದು ಸ್ವಲ್ಪ ಸೂರ್ಯಕಾಂತಿ, ತುಪ್ಪ ಮತ್ತು ರಿಫೈನ್ಡ್ ಆಯಿಲ್ ಅಲ್ಲ? ರಿಫೈನ್ಡ್. ಎಸ್, ವಾ. ನೀವು ಎಣಿಸಬಹುದು ಇಷ್ಟು ಪ್ರಮಾಣದಲ್ಲಿ ಎಣ್ಣೆ ತುಪ್ಪ ಎಲ್ಲ ಹಾಕಿದ್ದಾರೆ ಅಂತೇಳಿ ಹೇಳಿದ್ರೆ ಪುಲಾವ್ ಕೂಡ ದೊಡ್ಡ ಪ್ರಮಾಣದಲ್ಲಿ ಆಗ್ಲಿಕ್ಕಿದೆ. ಯಾಕಂತ ಹೇಳಿದ್ರೆ ಒಂದು ಸ್ವಲ್ಪವನ್ನ ಇಲ್ಲಿ ಮತ್ತು ನಮ್ಗೆ ಬೆಳ್ಳಂಬೆಳಗ್ಗೆ ಉಂಟು ಈ ಫ್ಲೈಟ್ ಬ್ಯಾಂಗ್ಳೂರಿಂದ ಸಿಕ್ಕಿಮಿಗೆ ಹೋಗ್ಲಿಕ್ಕೆ. ಸೊ ಸ್ವಲ್ಪ ಜಾಸ್ತಿಯೇ ನಾವು ಮಾಡ್ತಾ ಇದ್ದೇವೆ, ಒಂದಷ್ಟು ಟಿಫಿನ್ ಅಲ್ಲಿ ತಗೊಂಡು ಹೋಗ್ಲಿಕ್ಕೆ. ಸೊ ಚಕ್ಕಿ, ಲವಂಗ, ಗರಂ ಮಸಾಲ, ಹೋಲ್ ಗರಂ ಮಸಾಲ ಬೀಳ್ತಾ ಇದೆ. ಸೊ ಈ 2 ವಸ್ತು ಆಗ ನಾನು ಎಲ್ಲ ವಿಡಿಯೋ ತೆಗೆಯುವಾಗ ಬಿಟ್ಟು ಹೋಗಿತ್ತು. ಒಂದು ಬಟಾಣಿ, ಮತ್ತೊಂದು ಸೋಯಾ ಚಂಕ್ಸ್. ಇದು ಕೂಡ ಪಲಾವ್ ಜೊತೆ ಸೇರ್ಲಿಕ್ಕಿದೆ. ಚೆನ್ನಾಗಿ ರೆಡ್ ಆಗೋ ತನಕ ಹುರಿಬೇಕಂತೆ. ಸೊ 3 ಗ್ಲಾಸ್ ಅಕ್ಕಿ, ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಮತ್ತೆ ಕೊತ್ತಂಬರಿ ಸೊಪ್ಪು, ಪುದೀನ, ಶುಂಠಿ ಎಲ್ಲ ಹಾಕಿ ಮಾಡಿದ ಒಂದು ಪೇಸ್ಟ್. ಸೊ ಒಗ್ಗರಣೆಗೆ ಇದು ಹಾಕಿ, ಒಗ್ಗರಣೆಯಲ್ಲಿ ಒಂದು ಈರುಳ್ಳಿ ಸಾಧಾರಣ ಕೆಂಪಾದ ಹಾಗೆ ಇದನ್ನ ಹಾಕುವುದು. ಎಷ್ಟು ಹೊತ್ತು ಹುರಿಬೇಕದನ್ನು? ಇದು 5 ನಿಮಿಷ ಆಯ್ತಲ್ಲ. ಈಗ ಪನ್ನೀರಾಗಿ ಮತ್ತೆ ಇದು ಮಶ್ರೂಮ್, ಮತ್ತೆ ಪನ್ನೀರ್ ಆಯ್ತು, ಮಶ್ರೂಮ್ ಆಯ್ತು, ಆಮೇಲೆ ಕ್ಯಾರೆಟ್, ಬಟಾಣಿ ಅದನ್ನ ಸಹ ಈಗಲೇ ಹಾಕುತ್ತಾ? ಬಟಾಣಿ, ಸೋಯಾ ಚಂಕ್ಸ್ ಎಲ್ಲವೂ ಕೂಡ ಈಗಲೇ ಬೀಳ್ತದೆ ಅಲ್ಲ? ಇದು ಹಸಿ ಬಟಾಣಿಯಾ? ಅದೇ ಇದ್ರಲ್ಲಿ ಸಿಗ್ತದಲ್ವಾ ರೆಡಿ ಫ್ರೋಸನ್. ಉಪ್ಪು, ಉಪ್ಪಾದ ಮೇಲೆ ಸ್ವಲ್ಪ ಅರಸಿನ,
ಮತ್ತೆ ಸ್ವಲ್ಪ ಗರಂ ಮಸಾಲೆ ಹಾಕ್ಬೇಕು. ಸ್ವಲ್ಪ ಗರಂ ಮಸಾಲೆ ಪೌಡರ್ ಒಂದು ಚಮಚ. ಒಂದಲ್ಲ ಇದೊಂದು 2 ಚಮಚ ಕೂತಿದ ಬೇಕಾಗ್ತದೆ ಅಲ್ಲ, ನಮ್ದು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಕ್ವಾಂಟಿಟಿ ಜಾಸ್ತಿ ಇದೆ ಅಲ್ಲ. ಈಗ 2 ಲೋಟ ನೀರು ಬಿದ್ದಾಗೆ ಆಯ್ತು. ನೀರು ಎಷ್ಟೀಗ ಹಾಕ್ಬೇಕು ಎಕ್ಸಾಕ್ಟ್ ಹೇಳಿ? ನಾನು 3 ಹಾಕಿದ್ರೆ 6 ಹಾಕ್ಬೇಕು. 3 ಗ್ಲಾಸ್ ಅಕ್ಕಿಗೆ 6 ಗ್ಲಾಸ್ ನೀರು. ಮತ್ತೆ ಇದು ತರಕಾರಿ ಎಲ್ಲ ಬೇಯಲಿಕ್ಕೆಲ್ಲ ಬೇಡವಾ ಪುನಃ? ಅದು ಒಂದು ಆ? ಅಷ್ಟೇನು ಬೇಕಾಗುದಿಲ್ಲ. ಅದು ಒಂದು ಅರ್ಧ ಗ್ಲಾಸ್ ಅಥವಾ 1/4 ಗ್ಲಾಸ್ ಜಾಸ್ತಿ ಹಾಕ್ಬೇಕು. ಹೌದು. ಸುಮಾರು 4 ಗ್ಲಾಸ್ ನೀರನ್ನ ಹಾಕಿದ್ರಿ ಅಲ್ವಾ? 3 ಗ್ಲಾಸ್ ಅಕ್ಕಿನ ಹಾಕಿದ್ರಿ, ಇನ್ನೂ 2 ಗ್ಲಾಸ್ ನೀರು ಬಾಕಿ ಇದೆ. ಸ್ವಲ್ಪ ಮೆಣಸಿನ ಹುಡಿ, ಸ್ವಲ್ಪ ಮೆಣಸಿನ ಹುಡಿ, ಸ್ವಲ್ಪ ಉಪ್ಪು. ಆಗ ಹಾಕಿದ್ದು ಸ್ವಲ್ಪ ಕಡಿಮೆ ಆಗಿತ್ತಂತೆ. ಸೊ ನೀವು ನೋಡಿಕೊಳ್ಳಿ, ನಿಮಗೆ ಯಾವ ರೀತಿ ಬೇಕು ಅಂತೇಳಿ ಹೇಳಿ ಅದರ ಪ್ರಕಾರ ರುಚಿಯನ್ನು ಹೆಚ್ಚು ಕಡಿಮೆ ಮಾಡಿಕೊಳ್ಬೋದು. ಸೊ ಅಕ್ಕಿಯು ಪಲಾವ್ನ ತರಕಾರಿಯ ಜೊತೆ ಬೇಯಲಿಕ್ಕೆ ಸೇರ್ಕೊಂಡಿದೆ. ಚಿಕನ್ मीठ शिशाच उद्घाटन हे त्या पाव समुद्रात ನೀರು कशी ते असं कामच पण करेक्ट असतो मग ಬೆಂಗಳೂರಲ್ಲಿ ಜೋರಾಗಿ ಗುಡುಗು ಮಳೆ ಬರ್ತಾ ಇದೆ ಹೊರಗೆ. ಅಮ್ಮ ಹೇಳೋದು ಎಂತ ಅಂತ ಹೇಳಿದ್ರೆ, ಕೊನೆಗೆ ಸ್ವಲ್ಪ ತುಪ್ಪವ ಬೆಣ್ಣೆಯ ಯಾವ್ದಾದ್ರು ಸ್ವಲ್ಪ ಒಂದು ಚಮಚ ಆಯ್ತು. ಸೊ ಇದು ಹೇಗಿರ್ಬೇಕಂತ ಹೇಳಿದ್ರೆ, ಕುಕ್ಕರ್ನ ಲಿಡ್ ಹಾಕೋಕ್ಕಿಂತ ಮೊದಲು ಇದು ಸ್ವಲ್ಪ ಸಮುದ್ರದ ನೀರಿನ ಸ್ವಲ್ಪ ಸಮುದ್ರದ ನೀರಿನಂತೆ ಒಂದು ಸ್ವಲ್ಪ ಉಪ್ಪಾಗಿರ್ಬೇಕಂತ ಅಂತೇಳಿ ಹೇಳಿದ್ರೆ ಅದು ಬೆಂದಾಗುವಾಗ ಪರ್ಫೆಕ್ಟ್ ಆಗ್ತದೆ ಅಂತೇಳಿ ಹೇಳ್ತಾರೆ. ಸೊ ಎಲ್ಲವೂ ಆಗಿದೆ, ಕೊನೆಗೆ ತುಪ್ಪವನ್ನ ಕೂಡ ಹಾಕಿದ್ದಾರೆ. ಸೊ ಕ್ಲೋಸ್ ಮಾಡುವಂತ ಸಮಯ ಬಂದಿದೆ. ಆಹಾ, ಒಳ್ಳೆ ಸೂಪರ್ ಆಗಿರುವಂತ ಪರಿಮಳ ಬರ್ತಾ ಇದೆ. ಆದ್ರೆ ಇನ್ನೊಂದು 5 ನಿಮಿಷ ಉಂಟಂತೆ ಓಪನ್ ಮಾಡ್ಲಿಕ್ಕೆ. ಸೊ ಅಷ್ಟರಲ್ಲಿ ನನ್ನ ಪ್ಯಾಕಿಂಗ್ ಎಲ್ಲ ಮಾಡಿ ಮುಗಿಸ್ತಾ ಇದ್ದೇನೆ. ಡನ್. ಸೊ ಸಿಕ್ಕಿಮಿಗೆ ಹೋಗ್ಲಿಕ್ಕೆ ಬೆನ್ನಿನ ಹಿಂದೆ ಹಾಕ್ಲಿಕ್ಕೆ ಒಂದು ಚೀಲ ಮತ್ತೆ ಈ ಒಂದು ಬ್ಯಾಗ್ ನನ್ನ ಬಟ್ಟೆಲ್ಲ ಇರುವಂತದ್ದು. ಸೊ 2 ಕೂಡ ರೆಡಿ ಆಗಿದೆ, ಹೋಗ್ಲಿಕ್ಕೆ ನಾವು ರೆಡಿ. ಸೊ ಬೆಳಗ್ಗೆ ಸುಮಾರು 3:30 ಗಂಟೆಗೆ ನಾವು ಹೊರಡ್ತಾ ಇದ್ದೇವೆ. ಸುಮಾರು 3 ವಿಸಿಲ್ ಆಗಿ 5 ನಿಮಿಷ ಸಿಮ್ಮಲ್ಲಿದ್ದು ಈಗ ಕುಕ್ಕರ್ ಅನ್ನು ಓಪನ್ ಮಾಡ್ತಿದ್ದಾರೆ. ಅದ್ಭುತವಾದಂತಹ ಪರಿಮಳ, ವಾ. ಆಹಾ, ಪಲಾವ್ ತಯಾರಾಗಿದೆ. ಪನೀರ್, ಮಶ್ರೂಮ್, ಅದೇ ರೀತಿ ಕ್ಯಾರೆಟ್, ಬೀನ್ಸ್, ಕಾಲಿಫ್ಲವರ್ ಒಂದು ತಂದೆ ಇಟ್ಟಿದ್ರು, ಅದೊಂದು ಹಾಕ್ಲಿಕ್ಕೆ ನಂಗೆ ಮರ್ತೋಯ್ತು. ಅದೇ ರೀತಿ ಬಟಾಣಿ, ಸೋಯಾ ಚಂಕ್ಸ್ ಎಲ್ಲವೂ ಕೂಡ ಇದೆ. ಅದ್ಭುತವಾದಂತ ಪರ್ಫೆಕ್ಟ್ ಪುಲಾವ್ ನನ್ನ ಮುಂದೆ ಇದೆ. ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ, ಬಾಯಲ್ಲಿ ನೀರು ಬರ್ತಾ ಉಂಟು, ತಿನ್ಲಿಕ್ಕೆ ಆಸೆ ಹೆಚ್ಚುತ್ತಾ ಇದೆ. ಸೊ ನೋಡುವ ಹೇಗಾಗಿದೆ ಅಂತ. ಸೂಪರ್ ಆಗಿದೆ. ಹಲೋ, ಎಷ್ಟೋ ವರ್ಷ ಮೊದಲು ನಾನು ಪುಲಾವ್ ಅನ್ನು ತಿನ್ನುವಾಗ ಯಾವ ಟೇಸ್ಟ್ ಇತ್ತು ನೋಡಿ, ಹಾಗೆ ಟೇಸ್ಟ್ ಆಗಿದೆ. ನಾನು ಮಾಡ್ತೀನಿ ಕೆಲವೊಮ್ಮೆ ಸ್ವಲ್ಪ ಜಾಸ್ತಿ ಬೆಂದಿತ್ತು, ಕೆಲವೊಮ್ಮೆ ಸ್ವಲ್ಪ ಕಡಿಮೆ ಆಯಿತು, ಹೀಗೆ ಪರ್ಫೆಕ್ಟ್ ಬರುದೇ ಇಲ್ಲ. ಅಮ್ಮ ಯಾವಾಗ ಮಾಡಿದ್ರು ಹೀಗೆ ಬರ್ತದೆ. ಅದಕ್ಕಾಗೇನೋ ಕನ್ನಡದಲ್ಲಿ ಒಬ್ರು ಕವಿ ಹೇಳ್ತಾರೆ, ಏನಂತ ಹೇಳಿದ್ರೆ, ಪ್ರಪಂಚದಲ್ಲಿ ಅಮ್ಮನ ಮಡಿಲಿನಲ್ಲಿ ಮಲಗಿದಾಗ ಸಿಗುವಂತಹ ನೆಮ್ಮದಿ ಎಲ್ಲೂ ಸಿಗುದಿಲ್ಲ. ಅದೇ ರೀತಿ ಅಮ್ಮ ಮಾಡಿದಂತಹ ಕೈರುಚಿಯ ಒಂದು ಅಡಿಗೆ ಒಂದು ಕೈರುಚಿ ಉಂಟಲ್ಲ, ಅದು ಯಾವುದೇ 7 ಸ್ಟಾರ್ ಹೋಟೆಲ್ ಆಗಲಿ ಯಾವುದೇ ನಳಪಾಕ ಆಗಲಿ ಕೊಡುದಿಲ್ಲ ಅಂತೇಳಿ ಹೇಳಿ ಅಕ್ಷರಶಃ ಸರಿಯಾದದ್ದೇ. ಸೊ
ಅದ್ಭುತ ಆಗಿದೆ. ಖಂಡಿತವಾಗಿ ನೀವು ಕೂಡ ಟ್ರೈ ಮಾಡಿ ಅಂತೇಳಿ ಹೇಳ್ತಾ ಮತ್ತೊಮ್ಮೆ ಅಮ್ಮನಿಗೆ ಥ್ಯಾಂಕ್ಸ್. ಮಾತು ಇಲ್ಲಿ ನಿಲ್ಲಿಸ್ತಾ ಇದ್ದೇನೆ, ಈ ವ್ಲಾಗ್ ಅನ್ನ ನಿಲ್ಲಿಸ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಇದನ್ನ ಚಮಚೆಯಲ್ಲಿ ಅಲ್ಲ, ಹೀಗೆ ಕೈಯಲ್ಲಿ ಹೀಗೆ ಮಾಡಿ ಸರಿಯಾಗಿ ರಪ ತಿನ್ಬೇಕೀಗ. ಸೊ ಬಾಯ್ ಎಲ್ರಿಗೂ ಅಂತೇಳಿ ಹೇಳ್ತಾ ಸಿಗುವ. ಇನ್ನು ನಾಳೆಯಿಂದ ಸಿಕ್ಕಿಂಗೆ ಹೋಗ್ತಾ ಇದ್ದೇವೆ, ಆ ವ್ಲಾಗ್ ಅಲ್ಲಿ ಸಿಗೋಣ. ಬಾಯ್.